ಎಲ್ರಿಗೂ ನಮಸ್ಕಾರ. ಅಕ್ಕಿ ಮತ್ತು ಉದ್ದಿನ ಬೇಳೆನ ಒಂದಿನ ಮುಂಚೆನೇ ನೆನೆಸಿಟ್ಟು ರುಬ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ದೋಸೆ ಮಾಡಿದ್ದ ದೋಸೆಗಿಂತಲೂ ತುಂಬಾ ರುಚಿಯಾಗಿರೋ ಅಂತಹ ದಿಢೀರಾಗಿ ಮಾಡುವಂತಹ ದೋಸೆನ ಈ ವಿಡಿಯೋದಲ್ಲಿ ನೋಡೋಣ. ಒಂದಿನ ಮುಂಚೆ ರುಬ್ಬಿಟ್ಟಂಥ ಹಿಟ್ಟಿಗಿಂತಲೂ ತುಂಬಾ ಸಾಫ್ಟಾಗಿ ಬರುತ್ತೆ, ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಈ ದಿಢೀರಾಗಿ ದೋಸೆನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಬಟ್ಲು ಅವಲಕ್ಕಿನ ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು 2-3 ಸಲ ಚೆನ್ನಾಗಿ ಅವಲಕ್ಕಿನ ನೀರಿನಲ್ಲಿ ತೊಳೆದ್ರೆ ದೋಸೆ ಸ್ವಲ್ಪ ಕಲರು ಚೆನ್ನಾಗಿರುತ್ತೆ. ಅದಕ್ಕೆ ಒಂದು 2 ಸ್ಪೂನ್ ಸಬ್ಬಕ್ಕಿನ ಹಾಕ್ಕೊಳ್ತಿದ್ದೀನಿ. ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಹಾಗೇನೂ ಸಹ ಸಾಫ್ಟಾಗೆ ಬರುತ್ತೆ. ಅವಲಕ್ಕಿ ಮತ್ತು ಸಬ್ಬಕ್ಕಿ ಸ್ವಲ್ಪ ಒಂದು 10 ನಿಮಿಷ ನೆಂದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಬೇಡ, ಅನ್ನ ರುಬ್ಬಾಕೋದು ಬೇಡ, ಹಾಗೆಯೇ ಇನ್ಸ್ಟೆಂಟಾಗಿಯೇ ತುಂಬ ಸಾಫ್ಟಾಗಿ ಮಾಡ್ಕೊಳ್ಬೋದು. ಒಂದು ಬಟ್ಲು ರವೆ, ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಬಿದ ತಕ್ಷಣವೇ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಅರ್ಜೆಂಟಲ್ಲಿ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು. ಹಿಟ್ಟನ್ನು ರುಬ್ಬಿಟ್ಟು 1 ಅವರು 2 ಅವರು ನೆನೆಸ್ಬೇಕಂತ ಏನಿಲ್ಲ. ನಾನು ಇಲ್ಲಿ ಇನ್ಸ್ಟೆಂಟಾಗಿಯೇ ಒಂದು 10 ನಿಮಿಷ ಮುಂಚೆ ಅವಲಕ್ಕಿ ಸಬ್ಬಕ್ಕಿನ ನೆನೆಸ್ಕೊಂಡು ಅದಕ್ಕೊಂದು ಬಟ್ಲು ಚಿರೋಟಿ ರವೆ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಂಚು ಸಹ ಅಷ್ಟೊತ್ತಿಗೆ ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ಹಾಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕ್ತಿದ್ದೀನಿ. ನಾನು ಸ್ಪ್ರೆಡ್ ಮಾಡ್ತಾಯಿಲ್ಲ, ಸೆಟ್ ದೋಸೆ ಥರ ಮಾಡ್ತಾಯಿದ್ದೀನಿ. ನಿಮಗೆ ತೆಳುವಾಗಿ ಬೇಕಂದರೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನು ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಮಕ್ಕಳು ತರಕಾರಿ ತಿನ್ನೋದಕ್ಕೆ ಇಷ್ಟಪಡಲ್ಲ, ಹಾಗೆ ಲಂಚ್ ಬಾಕ್ಸ್ಗೆ ಕೆಲವು ಮಕ್ಕಳು ಚಟ್ನಿ ಪಲ್ಯನ ತೊಗೊಂಡೋಗೋಕ್ಕೆ ಇಷ್ಟಪಡಲ್ಲ. ಅಂಥ ಮಕ್ಕಳಿಗೆ ನೀವು ಈ ಥರ ರೆಡಿ ಮಾಡಿ ಕೊಡ್ಬೋದು. ಈ ದೋಸೆ ಮೇಲ್ಗಡೆ ನಿಮಗೆ ಇಷ್ಟ ಆಗಿರೋಂತಹ, ನಿಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ ಆಗಿರೋಂತಹ ತರಕಾರಿಯನ್ನು ಸಹ ತುರಿದು ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗುತ್ತೆ. ನಾನಿವತ್ತು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡ್ರೆ ಇನ್ನೂ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿನೂ ನೀವು ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಒಂದು ಸೈಡು ಬೇಯಿಸಿದೆ ನೋಡಿ, ಹಿಂದೆ ತಿರುಗಿಸಿ ಬೇಯಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ದೋಸೆ ಎಲ್ಲ ತೂತ ಬಂದಿದೆ. ಹಿಂದಿನ ದಿನ ನೆನೆಸಿಟ್ಟಿರೋ ಅಂತಹ ಹಿಟ್ಟಲ್ಲಿ ಇಷ್ಟು ಚೆನ್ನಾಗಿ ಬರೋಲ್ಲ, ಅಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಈ ರೀತಿ ದೋಸೆನ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ಖಂಡಿತವಾಗೂ ಇಷ್ಟ ಆಗುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಮತ್ತೊಂದು ದೋಸೆನ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಹಿಟ್ಟನ್ನು ಸೆಟ್ ದೋಸೆ ಮಾಡ್ತಿರೋದ್ರಿಂದ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾಯಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಹಾಕ್ಕೊಳ್ಳಿ. ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಆದಷ್ಟು ನೀವು ಉರಿ ಕಮ್ಮಿ ಇಟ್ಕೊಂಡು ಬೇಯಿಸಿ, ಆವಾಗ ಈರುಳ್ಳಿ ಕ್ಯಾರೆಟೆಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ, ಇನ್ಸ್ಟೆಂಟಾಗಿ ರೆಡಿ ಮಾಡಿರೋಂತಹ ಸೆಟ್ ದೋಸೆ ರೆಡಿ ಆಯಿತು. ಇದಕ್ಕೆ ಈರುಳ್ಳಿ ಕ್ಯಾರೆಟ್ ಹಾಕಿರೋದ್ರಿಂದ ಇನ್ನೂ ರುಚಿ ಹೆಚ್ಚಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ, ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಫೇಸ್ಬುಕ್ ಪೇಜಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನೋಡಿ, ದೋಸೆ ಈ ರೀತಿ ಬಂದಿದೆ. ತುಂಬಾ ಸಾಫ್ಟಾಗಿ ಸಹ ಇತ್ತು. ಹಿಟ್ಟನ್ನು ನೆನೆಸಿ ರುಬ್ಬಿ ರೆಡಿ ಮಾಡಿ ಇಟ್ಟಿಲ್ಲ ಅಂದ್ರೂ ತುಂಬಾ ಸಾಫ್ಟಾಗಿ ಈ ದೋಸೆ ಬಂದಿದೆ. ಎಲ್ಲೂ ಸಹ ದೋಸೆ ಅಂಚಿಗೆ ಅಂಟ್ಕೊಂಡಿಲ್ಲ ನೋಡಿ, ಅರ್ಧೋಗಿಲ್ಲ. ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದಕ್ಕಿಂತಲೂ ತುಂಬಾ ಸಾಫ್ಟಾಗಿ ಬಂದಿದೆ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರಾದರೆ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಈಸಿಯಾಗಿರೋಂತಹ ಆರೋಗ್ಯಕರವಾಗಿರೋಂತಹ ಮತ್ತೊಂದು ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.